ಈ ವಿಡಿಯೋದಲ್ಲಿ ನಾವು ಶಿಕ್ಷಣದ ಮಹತ್ವ ಕುರಿತ ಪ್ರಬಂಧವನ್ನು ನೋಡೋಣ. ಇದು ವಿದ್ಯಾರ್ಥಿಗಳಿಗೆ ಸರಳವಾಗಿ ಅರ್ಥವಾಗುವಂತೆ ಬರೆಯಲಾಗಿದೆ. ಶಿಕ್ಷಣದ ಮಹತ್ವ. ಏನಾದರೂ ಆಗು, ಮೊದಲು ನೀ ಮಾನವನಾಗು ಎಂಬ ಕವಿವಾಣಿಯಂತೆ ಮಾನವನಾಗಲು ಬದುಕಿನಲ್ಲಿ ಶಿಕ್ಷಣವೇ ಅತಿ ಮುಖ್ಯವಾದ ಆಧಾರವಾಗಿದೆ. ಜ್ಞಾನವೇ ಬೆಳಕು, ಆ ಬೆಳಕನ್ನು ನೀಡುವ ದೀಪವೇ ಶಿಕ್ಷಣ. ಶಿಕ್ಷಣದಲ್ಲಿ ಎರಡು ರೀತಿ: 1. ಔಪಚಾರಿಕ ಶಿಕ್ಷಣ, 2. ಅನೌಪಚಾರಿಕ ಶಿಕ್ಷಣ. ಔಪಚಾರಿಕ ಶಿಕ್ಷಣ ಇದು ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ದೊರೆಯುವ ನಿಯಮಿತ ಶಿಕ್ಷಣ. ಅನೌಪಚಾರಿಕ ಶಿಕ್ಷಣ ಇದು ಶಾಲೆ ಅಥವಾ ಕಾಲೇಜಿನಲ್ಲಿ ನಡೆಯುವುದಿಲ್ಲ. ನಮ್ಮ ದೈನಂದಿನ ಜೀವನದಲ್ಲಿ ಅನುಭವ, ಸಂಭಾಷಣೆ, ಓದು, ಕ್ರೀಡೆ, ಸಂಸ್ಕೃತಿ, ಹಿರಿಯರ ಸಲಹೆ ಇತ್ಯಾದಿಗಳ ಮೂಲಕ ಕಲಿಯುವ ಶಿಕ್ಷಣ. ಶಿಕ್ಷಣದ ಮೂಲಕ ವ್ಯಕ್ತಿಯ ಚಿಂತನೆ, ವರ್ತನೆ, ನಡೆನುಡಿ ಹಾಗೂ ಜೀವನದ ದೃಷ್ಟಿಕೋನ ಬದಲಾಗುತ್ತದೆ. ಇದು ವ್ಯಕ್ತಿಗೆ ಸತ್ಯಾಸತ್ಯವನ್ನು ಗುರುತಿಸುವ ಸಾಮರ್ಥ್ಯ ನೀಡುತ್ತದೆ. ಕೇವಲ ಪುಸ್ತಕದ ಜ್ಞಾನವಲ್ಲ, ಬದುಕಿನಲ್ಲಿ ಹೇಗೆ ನಡೆದುಕೊಳ್ಳಬೇಕು, ಸಮಾಜದೊಂದಿಗೆ ಹೇಗೆ ಹೊಂದಿಕೊಳ್ಳಬೇಕು ಎಂಬುದನ್ನು ತಿಳಿಸುವುದು ಶಿಕ್ಷಣದ ಕಾರ್ಯ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಉತ್ತಮ ಶಿಕ್ಷಣ ಅತಿ ಅಗತ್ಯ. ಉದ್ಯೋಗ, ವಿಜ್ಞಾನ, ತಂತ್ರಜ್ಞಾನ, ಕೃಷಿ, ವೈದ್ಯಕೀಯ ಇತ್ಯಾದಿ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೆ ಶಿಕ್ಷಣವೇ ಮೂಲಾಧಾರ. ಶಿಕ್ಷಣ ಪಡೆದವನು ತನ್ನ ಜೀವನವನ್ನು ಮಾತ್ರವಲ್ಲದೆ ಸಮಾಜ ಮತ್ತು ರಾಷ್ಟ್ರದ ಅಭಿವೃದ್ಧಿಗೂ ಸಹಕಾರಿಯಾಗುತ್ತಾನೆ. ಶಿಕ್ಷಣ ಅಂದರೆ ಕೇವಲ ಪಾಠ ಕಲಿಯುವುದಲ್ಲ, ಬುದ್ಧಿ, ನೀತಿ ಮತ್ತು ಕೌಶಲ್ಯಗಳ ಬೆಳವಣಿಗೆ ಸಹ ಶಿಕ್ಷಣದ ಉದ್ದೇಶ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಶಿಕ್ಷಣದ ಮಹತ್ವವನ್ನು ಅರಿತು ಅದನ್ನು ಸದ್ಬಳಕೆ ಮಾಡಿಕೊಂಡರೆ ತನ್ನ ಭವಿಷ್ಯವನ್ನು ಉಜ್ವಲವಾಗಿಸಬಹುದು. ಶಿಕ್ಷಣವಿಲ್ಲದೆ ಜೀವನ ನಿರರ್ಥಕ, ಶಿಕ್ಷಣದೊಂದಿಗೆ ಜೀವನ ಸಾರ್ಥಕ. ಯಾವುದಾದರೂ ಬೇರೆ ಪ್ರಬಂಧ, ಕವನ, ಭಾಷಣಗಳು ಬೇಕಾದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.